ಒಕ್ಕಲೇರಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಎಂ ಪಾಲಾಕ್ಷಗೌಡ ಹಾಗೂ ಉಪಾಧ್ಯಕ್ಷರಾಗಿ ರಮಾದೇವಿಯವರು ಅವಿರೋಧವಾಗಿ ಆಯ್ಕೆಯಾದರು. ಸಲಹಾಗಾರರ ಕ್ಷೇತ್ರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ಪಾಲಾಕ್ಷಗೌಡ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಮಾದೇವಿ ಮಾತ್ರ ಅರ್ಜಿ ಸಲ್ಲಿಸಿರುವ ಕಾರಣ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಅಮಿತ್ ಘೋಷಣೆ ಮಾಡಿದರು. ಈ ವೇಳೆ ನೂತನ ಅಧ್ಯಕ್ಷ ಎಂ ಪಾಲಾಕ್ಷಗೌಡ ಮಾತನಾಡಿ, ಎಲ್ಲಾ ನಿರ್ದೇಶಕರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ನನಗೆ ಸಂತೋಷವಾಗಿದೆ. ಈ ಹಿಂದೆಯೂ ನಾನೇ ಅಧ್ಯಕ್ಷನಾಗಿದ್ದೆ. ನಮ್ಮ ತಂದೆ ಮಾರ್ಕೊಂಡಪ್ಪ ಅವರು ಈ ಕಟ್ಟಡಕ್ಕೆ ಅಡಿಪಾಯ ಹಾಕಿ ನಿರ್ಮಿಸಿದ್ರು. ನಂತರ ಬಂದ ಅಧ್ಯಕ್ಷರು ಸಹ ಉತ್ತಮ ಆಡಳಿತ ನಡೆಸಿದ್ದಾರೆ. ಒಕ್ಕಲೇರಿ ಸೊಸೈಟಿಗಿಂತ ನರಸಾಪುರ ಸೊಸೈಟಿ ಚೆನ್ನಾಗಿದೆ ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಅವರು ಬಂದು ಬೈಲಾ ಬುಕ್ಕ ತೆಗೆದು ನೋಡಬೇಕು. ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಮಾಡದೆ 35 ಲಕ್ಷ ಅನುದಾನ ತಂದು ರೈತ ಸಂಘರ್ಷ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಸೊಸೈಟಿಗೆ 3 ಬಾರಿ ಅವಾರ್ಡ್ ಬಂದಿದೆ. ಅವಾರ್ಡ್ಗಳನ್ನ ಯಾರು ಸುಮ್ಮನೆ ಕೊಡೋದಿಲ್ಲ ಅಂತ ಹೇಳಿದ್ರು. ಈ ವೇಳೆ ಉಪಾಧ್ಯಕ್ಷೆ ರಮಾದೇವಿ ಮಾತನಾಡಿ, ಮುಂದಿನ 5 ವರ್ಷಗಳ ಕಾಲ ನಾವು ಉತ್ತಮ ಆಡಳಿತ ನಡೆಸ್ತೇವೆ. ರೈತರಿಗೆ ಅನುಕೂಲವಾಗುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ರೈತ ಭವನ ನಿರ್ಮಿಸಿ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಕೋಮುಲ್ ನಿರ್ದೇಶಕ ಚೆಲುವನಹಳ್ಳಿ ನಾಗರಾಜ್ ಮಾತನಾಡಿ, ಸೊಸೈಟಿ ಶುರುವಾದಾಗಿನಿಂದಲೂ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ರೈತರಿಗೆ ಅಗತ್ಯವಿರುವ ಉಪಕರಣಗಳನ್ನು ಕೊಡುವ ಕೆಲಸ ಮಾಡ್ತಾರೆ. ಮುಂದಿನ 5 ವರ್ಷಗಳ ಕಾಲ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡಲಿ. ಯಾವುದೇ ಚುನಾವಣೆ ನಡೆಸದೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಅಂತ ಹೇಳಿದ್ರು. ಮಾಜಿ ಅಧ್ಯಕ್ಷರಾದಂತಹ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದ್ ಕುಮಾರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ರೈತರಿಗೆ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಿಕೊಡ್ತೇವೆ. ನಮ್ಮ ಸೊಸೈಟಿಯಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ. ರೈತರಿಗೆ ಅಗತ್ಯವಿರುವ ಕೆಲಸಗಳನ್ನ ಶೀಘ್ರದಲ್ಲಿ ಮಾಡ್ತೇವೆ. ಸೊಸೈಟಿ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ತೇವೆ ಅಂತ ಹೇಳಿದ್ರು. ಇದೇ ವೇಳೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದ್ ಕುಮಾರ್, ಎನ್ ಮುರಳಿ, ಎನ್ ವೀರೇಗೌಡ, ವಿ ರಾಮಣ್ಣ, ಎಂ ಶ್ರೀನಿವಾಸ್ ಗೌಡ, ಎನ್ ಮುರಳಿ ಕೃಷ್ಣನ್, ಎನ್ ಮುನಿಕೃಷ್ಣಪ್ಪ, ಭುವನೇಶ್ವರಿ, ಸುಶೀಲಮ್ಮ, ಸಾಲಗಾರರಲ್ಲದ ಕ್ಷೇತ್ರದಿಂದ ಜಿಎಂ ನವೀನ್ ಕುಮಾರ್ ಅವರಿಗೆ ಚುನಾವಣಾಧಿಕಾರಿ ಅಮಿತ್ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ವಡಗೂರು ರಾಮು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್, ಸೊಸೈಟಿ ಸಿಒ ಮಂಜುನಾಥ್, ಅರಬಿ ಕೊತ್ತನೂರು ನಂಜೇಗೌಡ, ಮಾಜಿ ಉಪಾಧ್ಯಕ್ಷ ವಿಎಂಕೆ ಮಂಜುನಾಥ್, ಆರ್ ಚಂದ್ರೇಗೌಡ, ಡ್ರೈವರ್ ರಾಮು, ಗೋಪಾಲಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಮಾತನಾಡಬೇಕಾಗಿರೋದು, ನಾನು ಮಾರ್ಕಂಡಣ್ಣ ಅವರು ಅಧ್ಯಕ್ಷರಾಗಿದ್ದಾಗ ನಾಮಿನಿ ನಿರ್ದೇಶಕರಾಗಿದ್ದೆ. ಅವಾಗ ಚೆನ್ನಾಗಿ ನಡ್ಕೊಂಡು ಹೋದ್ರು ಆ ಅಣ್ಣ ಅವರು. ಈ ದಿನ ನನ್ನ ಆಯ್ಕೆ ಮಾಡಿದ್ದೀರಿ. ಎಲ್ಲ ನಿರ್ದೇಶಕರಿಗೂ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೀನಿ. ಇದೇ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಅಧ್ಯಕ್ಷರು, ನಿರ್ದೇಶಕರು ಎಲ್ಲರ ಬೆಂಬಲದಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ರೈತರಿಗೆ ಒಳ್ಳೆ ಉಪಯೋಗವನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ಸಹಕರಿಸ್ತೀವಿ ಅಂತ ನನ್ನ 2 ಮಾತು ಮುಗಿಸ್ತೀನಿ. ಒಕ್ಕಲೇರಿ ಭಾಗದ ಸೊಸೈಟಿ ಅಧ್ಯಕ್ಷರಾದಂಥ ಪಾಲೇಶ್ಗೌಡರು ಹಾಗೂ ಉಪಾಧ್ಯಕ್ಷರಾದಂಥ ರಾಮತ್ನವರು ಮತ್ತು ನಮ್ಮ ಪಾಲಾಕ್ಷ ಮತ್ತು ಹೇಳಿದ್ದಾರೆ. ಸುಮಾರು 47 ವರ್ಷನ 47 ವರ್ಷ ಆಯ್ತಾ, 47 ವರ್ಷ ಅತ್ಯುತ್ತಮವಾಗಿ ನಮ್ಮ ಸೊಸೈಟಿ, ನಮ್ಮ ಭಾಗದ ನಮ್ಮ ಹೋಬಳಿ ಸೊಸೈಟಿ ಅತ್ಯುತ್ತಮ ನಡೆಸ್ಕೊಳ್ತಾ ಬಂದಿದ್ದಾರೆ. ನಮ್ಮ ದಿವಂಗತ ಮಾರ್ಕಂಡನವರು ಅವರು ಅಡಿಪಾಯ ಹಾಕಿದಂಥ ಸೊಸೈಟಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ಎಲ್ಲ ರೈತಾಪಿ ಬಾಂಧವರಿಗೆ ಇವತ್ತು ಏನೇನು ಉಪಕರಣಗಳು ಮುಂದೆ ಕೊಡಬೇಕಂತ ಇವರು ಯೋಜನೆ ಇದೆ. ಅದಕ್ಕೆ ಶುಭವಾದಂತ ಹೇಳ್ತಾ, ಹಾಗೆ ನಮ್ಮ ಹಿರಿಯರಾದಂಥ ಹಿರೇಗೌಡರು, ಶ್ರೀನಿವಾಸ್ ಗೌಡರು ಮತ್ತು ಮುನಿಕೃಷ್ಣನವರು ಎಲ್ಲ ನಿರ್ದೇಶಕರು ಒಟ್ಟಾಗಿ ಸೇರಿಕೊಂಡು ಇನ್ನೂ 5 ವರ್ಷ ಕಾಲ ಅತ್ಯುತ್ತಮವಾದಂಥ ಆಡಳಿತ ಕೊಡಲಿ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲ ಸಂಸ್ಥೆ ಮಾಡಿಕೊಂಡು ಅವರಿಗೆ ಒಂದು 3 ಮಿಕ್ಕಿದ್ದು 9 ನಾವು ತಗೊಂಡ್ರಿ. ಅದರಲ್ಲಿ ನಮ್ಮ ಅಕಸ್ಮಿತವಾಗಿ ನಮ್ಮ ಏನೋ ಪುರಾತನಿಂದ ನಮ್ಮ ಹುಡುಗಿಯರಿ ವೆಂಕಟಣ್ಣವರು ಕಾಲವಾಗ್ಬಿಟ್ರು. ಅವರು ನಮಗೆ ಭಾಳ ಗೊತ್ತಿದ್ದ ನಡ್ಕೊಳಕ್ಕೆ ಭಾಳ ಉದ್ದ ಆಗುತ್ತೆ. ಈ ಭಾಗದ ಹಿರಿಯ ಮುಖಂಡರು ಆದ್ದರಿಂದ ಸೇರಿ ಆದರು. ಆಮೇಲೆ ನಾವು ತೀರ್ಮಾನ ಏನಿವತ್ತು ಶುಕ್ರವಾರ ಅಧ್ಯಕ್ಷರು ಸ್ಥಾನಕ್ಕೆ ಆಯ್ಕೆ ಮಾಡಬೇಕಂತ ಬಂದಾಗ ಎಲ್ಲ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅದೆಲ್ಲ ಸಹಕರಿಸಿ ಇಲ್ಲಿವರೆಗೂ
ನಾವೆಲ್ಲ ಮುಂದೆ ಒಟ್ಟಾಗಿದ್ದು ಕೊನೆಯ ಪಕ್ಷದಲ್ಲಿ ಈಗ ನಾವು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾದ್ರೆ ಏನಿದೆ ನಮ್ಮ ಬಾಲಾಜಿಯವರು ಮತ್ತು ರಾಮಕ್ಕನವ್ರನ್ನ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿ ನಾವೆಲ್ಲ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಇವೆಲ್ಲ 5 ವರ್ಷ ಏನೋ ಅವರಿಗೆ ಎಲ್ಲ ನಿರ್ದೇಶಕರು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಮುಂದೆ ಆಗುವವರಿಗೆ ಅವ್ರು ಹೇಳ್ದಂಗೆ ಸುಮಾರು ಗೋಡನ್ ಕಟ್ಟಬೇಕಂತ ಹೇಳಿದ್ರೆ ಆ ಗೋಡನ್ಗೆ ಅದೇನು ಮುಂದೆ ನಿಂತ್ಕೊಂಡು ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಾಲಾಜಿಯವ್ರಿಗೆ ಕೇಳ್ಕೊಡ್ತೀನಿ. ಅದೇ ರೀತಿ ಏನಿವತ್ತು ನೀವು ಏನೇ ಕುಂದು ಬರ್ತೀರಿ ಬರ್ರೂ ಯಾವುದೇ ಸಂಕಟ 5 ವರ್ಷ ಈ ಭಾಗದ ಎಲ್ಲ ರೈತಾಪರಿಗೆ ಒಳ್ಳೆ ಅಭಿವೃದ್ಧಿ ಮಾಡಿ ಇವತ್ತೇನು ಕೋಲಾರ ತಾಲೂಕಿಗೆ ಎಲ್ಲ ಸೊಸೈಟಿಯಿಂದ ಇದು ಅತ್ಯುತ್ತಮವಾದ ಸೊಸೈಟಿ ಒಕ್ಕೇರಿ ಭಾಗದಂತ ಹೆಸರಾಗಿದೆ. ಇದನ್ನೇ ಅದೇ ರೀತಿ ಇನ್ನೂ 5 ವರ್ಷದ ಕಾಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಏನು ನಮ್ಮ ಪರಾಕ್ತರು ಉಪಾಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕರು ಹೇಳ್ಕೊಡ್ತಾ ನಾವು ಮಾತಾಡೋಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲ ರೈತರಿಗೂ ಹಾಗೂ ನಿರ್ದೇಶಕರಿಗೂ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ NDA ಮುಖಂಡರಿಗೂ ಮುಖ್ಯವಾಗಿ ನಮ್ಮ ರಾಜ್ಯದ ಏನು ಇವತ್ತು ನಿಖಿಲಣ್ಣ ಯುವ ಘಟಕದ ನಿಖಿಲಣ್ಣ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತಾರೆ. ಈಗ ಈ ಭಾಗದಲ್ಲಿ ಅವರಿಗೆ ಕಾಲಾವಕಾಶ ಮಾಡಿ ನನಗೂ ಒಂದು ಅಧಿಕಾರ ಕೊಡ್ತಿದ್ದಾರೆ. ಏನೊಂದು ಕೋಮಲ್ ಡೈರೆಕ್ಟ್ ನಿರ್ದೇಶಕ ಆದಮೇಲೆ ನಾನು ಅದೇ ರೀತಿ ಏನಿವತ್ತು 7 ತಿಂಗಳಲ್ಲಿ ನಾನು ಮಾಡಬೇಕಾದಂಥ ಕೆಲಸಗಳು ಸುಮಾರು ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಗೊತ್ತಿದೆ. ನಮ್ಮ ಏನು ಭಾಗ ಎಲ್ಲ ಏನು ಸೆಕ್ರೆಟರಿ ಆಗಿರ್ಬೋದು ಆಗ ಅಧ್ಯಕ್ಷರಿಗೆ ಆಗಿರ್ಬೋದು ಏನೇನು ಕೆಲಸ ಮಾಡುತ್ತೆ ಅದೆಲ್ಲ ಅರಿವಾಗಿದೆ. ಇದೇ ರೀತಿ ನಾನು ಕೂಡ ಜೊತೆ ಸೇರಿಕೊಂಡು ನಮ್ಮ ಭಾಗದ ಎಲ್ಲ ರೈತಾಪಿ ಬಾಂಧವರಿಗೆ ಏನು ಕೆಲಸ ಸೇರ್ಕೊಂಡು ಮಾಡ್ತೀನಿ ಹೇಳ್ತಾ ನನ್ನ ಮಾತನ್ನು ಜೈ ಜೈ ಕನ್ನಡ. ಒಕ್ಕಲೇರಿ ಯೂತ್ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇವತ್ತಿತ್ತು. ಹಾಗಾಗಿ ಇವತ್ತು ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕರು ಇವತ್ತು ಈ ಒಂದು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಹಳ ಸಂತೋಷದ ಸಮಯ. ಇವತ್ತು ಏನು ಹಿಂದಿನ 5 ವರ್ಷಗಳ ಕಾಲ ನಾನೇ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದೆ. ಅದೇ ರೀತಿಯಾಗಿ ಇಂದಿನಿಂದ ನಮ್ಮ ತಂದೆಯ ಆದಂತ ಮಾರ್ಕಂಡಪ್ಪನವರು ಇವತ್ತು ಈ ಸೊಸೈಟಿನ ಅಡಿಪಾಯ ಹಾಕಿ ಒಂದು ಕಟ್ಟಡನ ನಿರ್ಮಿಸಿದ್ರು. ಅದೇ ರೀತಿಯಾಗಿ ಇನ್ನು ಮತ್ತೆ ಉಳಿದಂತ ಅಧ್ಯಕ್ಷರು ಬಂದರು, ಅವರು ನಡ್ಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ. ತದನಂತರ ಇಂದಿನ 5 ವರ್ಷದಲ್ಲಿ ಮತ್ತೆ ನನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಮಾಡಿದರು. ಆಗ ಈ ಒಂದು ಕಟ್ಟಡವನ್ನು ಕಟ್ಟಬೇಕಂತ ನಮ್ಮ ಸಿಇಒ ಆದಂಥ ಮಂಜಣ್ಣವರು ಪ್ರಸ್ತಾಪ ಮಾಡಿದರು ಮೀಟಿಂಗಲ್ಲಿ. ಅದೇ ರೀತಿಯಾಗಿ GBM ಅಲ್ಲಿ ಎಲ್ಲ ನನ್ನ ಸದಸ್ಯರುಗಳು ರೈತ ಬಾಂಧವರು ನಾನು ಅವತ್ತೇ ಮಾತು ಕೊಟ್ಟೆ, ಈ ಒಂದು ಸುಸಜ್ಜಿತವಾದ ಒಂದು ರೈತ ಭವನನ್ನ ನಾನು ಮಾಡ್ಕೊಳ್ಳೋ ಜವಾಬ್ದಾರಿ ಹೊತ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ ಬೇಕಂತ ಎಲ್ಲರಲ್ಲೂ ನಾನು ಕೇಳ್ಕೊಂಡಾಗ ಅವತ್ತಿನ ದಿನ ಎಲ್ಲ ನನ್ನ ನಿರ್ದೇಶಕರು ಎಲ್ಲ ನನ್ನ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು 35 ಲಕ್ಷ ನಾವು ಅನುದಾನವನ್ನ ತಂದು ಬರೀ ಈ ಒಂದು ಸಂಘದ ಕಟ್ಟಡ ನಿಧಿಯಿಂದ ಬರೀ ಒಂದು 15 ಲಕ್ಷ ನಾವು ತಗೊಂಡು ಈ ಒಂದು ಸುಸಜ್ಜಿತವಾದ ರೈತ ಭವನವನ್ನ ನಿರ್ಮಾಣ ಮಾಡಿದ್ವಿ. ಈಗ ನೋಡ್ತಾ ಇದ್ದೀವಿ, ತಾವು ಪತ್ರಿಕಾ ಮಾಧ್ಯಮದ ಮಿತ್ರರು ನೋಡ್ತಾ ಇದ್ದೀವಿ ಯಾವ ತರ ಇದೆ ಒಂದು ಒಕ್ಕಲಿಗೆ ಸೊಸೈಟಿ, ಯಾವ ತರ ರೈತ ಭವನ ಇದೆ, ತಮ್ಮೆಲ್ಲರೂ ಕಣ್ಮುಂದೆ ಕಾಣಿಸ್ತಾ ಇದೆ. ಇವತ್ತು ಎಲ್ಲರೂ ಹೇಳ್ತಾರೆ ಒಕ್ಕಲೇರಿ ಸೊಸೈಟಿಗಿಂತ ಬೇರೆ ಸೊಸೈಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಮೊನ್ನೆ ತಾವು ನಮಗೂ ಗೊತ್ತಿರ್ತದೆ, ಈ ಮಧ್ಯೆ ಮಾತಾಡಿರೋದು. ಈಗ ಇನ್ನೂ ಬಂದು ಚೇರ್ ಮೇಲೆ ಕೂತಿಲ್ಲ ಸದಸ್ಯರು. ಇವತ್ತು ಒಕ್ಕಲೇರಿಗಿಂತ ನರಸಾಪುರ ಸೊಸೈಟಿ ಚೆನ್ನಾಗಿದೆ, ಇಲ್ಲಿ ಬಂದು ಬೈಲ ತೆಗೆದು ನೋಡ್ಬೇಕು. ಯಾರೇ ಆಗ್ಲಿ
ಬೈಲಾ ಬುಕ್ ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ ಏನಾಗಿದೆ ಇಲ್ಲಿ ಅಂತ. ಏನಿಲ್ದೇ ಮಾತಾಡ್ತಾರೆ. ಇವತ್ತು ಏನ್ ಮಾಡಿದೀವಿ ಇಲ್ಲಿ? ಇವತ್ತು ನಾವು ಯಾವುದೇ ಒಂದು ಸಾಲ ಮಾಡಿಲ್ಲ. 35 ಲಕ್ಷ ಇವತ್ತು ದಾನಿಗಳಿಂದ ತಂದು ನಮ್ಮ ಸಂಘದ ಕಟ್ಟಡ ನಿಧಿಯಿಂದ ಬರೀ 15 ಲಕ್ಷ ನಾವು ತಗೊಂಡು ಇವತ್ತು ಈ ಕಟ್ಟಡ ನಿರ್ಮಾಣ ಮಾಡಿದ್ವಿ. ನಾವು ಯಾವುದೇ ಸಾಲ ತಗೊಂಡಿಲ್ಲ. DCC ಬ್ಯಾಂಕ್ ಸಾಲ ತಗೊಂಡಿಲ್ಲ, ಇನ್ನೊಂದು ಬ್ಯಾಂಕ್ ಸಾಲ ತಗೊಂಡಿಲ್ಲ. ನಮ್ಮ ಒಂದು ಎಲ್ಲ ನಮ್ಮ ಸ್ನೇಹಿತರುಗಳು ಮತ್ತೆ ನಮ್ಮ ಎಲ್ಲ ಕಂಪ್ನಿಗಳವರು ಈ ಒಂದು ದುಡ್ಡು ಕೊಟ್ಟು 35 ಲಕ್ಷನ ಇವತ್ತು ದಾನವಾಗಿ ತಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೀವಿ. ಇವತ್ತು 100 ಜನ ಮಾತಾಡ್ಕೊಡ್ತಾರೆ, ನಾವು ತಲೆ ಕೆಡಿಸ್ಕೊಳ್ಳೋಣ. ಇವತ್ತು ಏನು ನಮಗೆ ಮುಂದೆ ಹಿಂದಿನ ದಿನಗಳಿಂದ ಇವತ್ತಿಗೆ ನಮಗೆ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, 3 ಅವಾರ್ಡ್ ಕೊಟ್ಟಿದ್ದಾರೆ. ಸೊಸೈಟಿ ಯಾವ ತರ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಅವಾರ್ಡ್ ಸುಮ್ಮನೆ ಕೊಡ್ತಾರ ಸರ್? ಅವಾರ್ಡ್ 3 ಸಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಾವೆಲ್ಲರೂ ನಮ್ಮ ಹಿರಿಯರಾದಂತ ಇದ್ದಾರೆ, ಎಲ್ಲ ನಮ್ಮ ನಿರ್ದೇಶಕರು ಮುಂದಿನ ದಿನಗಳಲ್ಲಿ 5 ವರ್ಷಗಳ ಕಾಲ ಇದೇ ರೀತಿಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರೈತ ಸಲಕರಣೆಗಳನ್ನ ನಾವು ಒಂದು ಶಾಪ್ ತೆಗಿಬೇಕಂತಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಗೋಡನ್ನ ನಾವು ಕಟ್ಟಬೇಕಂತ ಅನ್ಕೊಂಡಿದೀವಿ. ಆ ಭಗವಂತ ಎಲ್ಲ ನಮಗೆ ಎಲ್ಲ ಒಂದು ಸಹಕಾರ ಕೊಡ್ತಾನಂತ ಹೇಳ್ತಾ, ಈ ಒಂದು ನನಗೆ ಆಯ್ಕೆ ಮಾಡಿದಂತ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಎಲ್ಲ ನನ್ನ ಹಿರಿಯರಿಗೂ ಸ್ನೇಹಿತರಿಗೂ ಪತ್ರಿಕಾ ಮಾಧ್ಯಮ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.